ಹಾಯ್ ಫುಡೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಖತ್ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿ ಆಗಿರುವಂಥ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಇನ್ ಡೀಟೇಲಾಗಿ ತೋರಿಸ್ತಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ಹೆಸರುಬೇಳೆ ಹಾಗೂ 1 ಕಪ್ಪಷ್ಟು ಅಕ್ಕಿನ ಈಕ್ವಲ್ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಮೆಂತೆಕಾಳು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಇವನ್ನ ಚೆನ್ನಾಗಿ ಒಂದು 6ರಿಂದ 7 ಗಂಟೆಗಳ ಕಾಲ ನೆನಲಿಕ್ಕೆ ಬಿಟ್ಕೊಂಡಿದ್ದೀನಿ. ಇವನ್ನ 6-7 ಗಂಟೆ ಚೆನ್ನಾಗಿ ನೆಂದ ನಂತರ ನಾವು ಮಿಕ್ಸಿ ಮಾಡಬೇಕಾದ್ರೆ ನಾವು ಎಷ್ಟು ಕ್ವಾಂಟಿಟಿಲಿ ಅಕ್ಕಿ, ಹೆಸರು ಕಾಳು, ಹೆಸರುಬೇಳೆ ತೊಗೊಂಡಿದ್ದೀವಿ ಅದೇ ಕ್ವಾಂಟಿಟಿಲಿ ನಾನಿಲ್ಲಿ ಮಂಡೋಳು ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 6 ಗ್ಲಾಸಷ್ಟು ಅಕ್ಕಿ, ಹೆಸರುಬೇಳೆ, ಹೆಸರು ಕಾಳು ತೊಗೊಂಡು ಟೋಟಲಾಗಿ ಎಲ್ಲನೂ 2 ಗ್ಲಾಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅದೇ 6 ಗ್ಲಾಸಷ್ಟು ಮಂಡೋಳು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನ ಮಿಕ್ಸಿ ಮಾಡ್ಕೊತಿದ್ದೀನಿ. ಅದಾದ ನಂತರ ಹೆಸರುಬೇಳೆ, ಅಕ್ಕಿ ಹಾಗೂ ನೆನೆಸಿಟ್ಕೊಂಡಿರೋ ಮಂಡೋಳು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ಮೊದಲೇ ಇಟ್ಕೊಂಡಿರೋ ಹೆಸರು ಕಾಳು ಪೇಸ್ಟ್ಗೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಇದು 3ರಿಂದ 4 ಗಂಟೆ ಅಷ್ಟು ನೆನೆದ್ರೆ ಸಾಕಾಗುತ್ತೆ. ಇದು ಜಾಸ್ತಿ ನೆನೆಯೋದು ಬೇಕಾಗಲ್ಲ, ಓವರ್ ನೈಟು ನೆನೆಯೋದು ಬೇಕಾಗಲ್ಲ. ಇದು 3ರಿಂದ 4 ಗಂಟೆ ನೆನೆದ್ರೆ ಸಾಕಾಗುತ್ತೆ. ಇದು ದೋಸೆ ಮಾಡಬೇಕಾದ್ರೆ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೂ 1 ಚಿಟಿಕೆ ಸೋಡಾ ಆ್ಯಡ್ ಮಾಡ್ಕೋಬೋದು. ಸೋಡಾ ಆಪ್ಷನಲ್ಲು, ಕ್ರಿಸ್ಪಿಯಾಗೂ ಬರುತ್ತೆ ಹಾಗೂ ಹೆಲ್ತ್ ಕೂಡ ತುಂಬ ಒಳ್ಳೆಯದಿದು. ಮಕ್ಕಳು ಮಾತ್ರ ತುಂಬ ಒಳ್ಳೆಯದು. ಓವರ್ ನೈಟ್ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಇದು 3ರಿಂದ 4 ಗಂಟೆ ನೆಂದರೆ ಸಾಕಾಗುತ್ತೆ. ಇದು ಇನ್ಸ್ಟೆಂಟಾಗಿ ಮಾಡ್ಬೋದು. ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಹೆಲ್ದಿ ದೋಸೆ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.